ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದು ಜಾನ್ವರಿ 12, 163 ವರ್ಷದ ವಿವೇಕಾನಂದರ ಜಯಂತಿ. ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ರಾಷ್ಟ್ರೀಯ ಯುವ ದಿವಸ ಅಂತ ನಾವು ಆಚರಿಸ್ತಾ ಬಂದಿದ್ದೀವಿ. ಆದರೆ ಇಂದು ವಿಜು ಅಜ್ಜಿಯ ಕಥೆಯಲ್ಲಿ ಅವರ ಬಾಲ್ಯದ ಕಥೆಯನ್ನು, ಅವರ ಯೌವನದ ಕಥೆಯನ್ನು ಹೇಳ್ತೀನಿ. ಯಾಕಂದರೆ ಇವತ್ತಿನ ಯುವ ಪೀಳಿಗೆಗೆ ಬೇಕಾಗಿರೋದು ಅದು ಭಾಳ ಮುಖ್ಯ ಅಂತ ಹೇಳ್ತಾ ಇದ್ದೀನಿ. ಅವರು ಪುಟ್ಟ ಹುಡುಗ ಆಗಿದ್ದಾಗ ಅವರ ಅಮ್ಮ ಅಪ್ಪನ ಜೊತೆಗೆ ಸರೋಟಲ್ಲಿ ಕೂತ್ಕೊಂಡು, ಗಾಡಿಯಲ್ಲಿ ಕೂತ್ಕೊಂಡು, ಕುದುರೆ ಗಾಡಿಯಲ್ಲಿ ಕಲ್ಕತ್ತಾದಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಕುದುರೆ ಗಾಡಿ ಓಡಿಸೋನು ಲಗಾಮ್ ಹಿಡ್ಕೊಂಡು ಅಂತ ಎಳೆದ್ರೆ ಆ ಕುದುರೆ ಬಲಗಡೆಗೆ ಎಡಗಡೆಗೆ ಹೋಗೋದು ನೋಡಿ ಆಶ್ಚರ್ಯ ಪಡ್ತಾ ಇದ್ದ ಪುಟ್ಟ ಹುಡುಗ. ಇದೇನಪ್ಪ ಕೌಶಲ್ಯ, ಮೇಲೆ ಕೂತ್ಕೊಂಡು ಹೇಳಿದರೆ ಆ ಕುದುರೆಗೆ ಹೇಗೆ ಗೊತ್ತಾಗುತ್ತೆ ಈ ಕಲ್ಕತ್ತಾ ರಸ್ತೆಯಲ್ಲಿ ಯಾವ ಕಡೆ ಹೋಗಬೇಕು ಅಂತಂದು ಯೋಚಿಸ್ತಾ ಇರಬೇಕಾದ್ರೆ ಅವರಪ್ಪ ಕೇಳಿದರು, ನರೇಂದ್ರ, ದೊಡ್ಡವನಾದ್ಮೇಲೆ ಏನಪ್ಪ ಆಗ್ತೀಯಾ ಅಂತ ಕೇಳಿದರು. ಆಗ ಇವನಿಗೆ ಆ ಕುದುರೆ ಗಾಡಿದು ಲಗಾಮ್ದು ತಲೆಯಲ್ಲಿತ್ತಲ್ಲ, ಅಪ್ಪ ನಾನು ಕುದುರೆ ಗಾಡಿ ಓಡಿಸೋನಾಗ್ತೀನಿ ಅಂತ ಅಂದ್ಬಿಟ್ರು. ಅವರಪ್ಪನಿಗೆ ಎಲ್ಲಿಲ್ಲದ ಸಿಟ್ಟು ಬಂತು. ಮಗ ಕಲೆಕ್ಟರೋ ಬ್ಯಾರಿಸ್ಟರೋ ಆಗ್ತಾನೆ ಅಂದ್ಕೊಂಡ್ರೆ ಕುದುರೆ ಗಾಡಿ ಓಡಿಸೋನಾಗ್ತಾನೆ ಅಂತ ಜೋರಾಗಿ ಒಂದು ಬೆನ್ನಿಗೆ ಏಟು ಕೊಟ್ಟರು. ಅದು ಎಷ್ಟು ಜೋರಾಗಿ ಏಟು ಕೊಟ್ಟರು ಅಂತಂದರೆ ಇವರು ಮಿಸ್ಕಾಡ್ದೇ ಬೆನ್ನು ಹೀಗೆ ಇಟ್ಕೊಂಡು ಕೂತ್ಕೊಂಡ್ರು. ಅವರ ಅಮ್ಮ ಹೇಳಿ ಕೇಳಿ ಭುವನೇಶ್ವರಿ, ಮಗು ಬೆನ್ನು ಸವರ್ತಾ ಇದ್ದಾರೆ, ಆದರೆ ಗಂಡನ ಕಣ್ಣು ನೋಡಿ, ಅವ್ರ ಮುಖ ನೋಡಿ ಏನೂ ಹೇಳಲಿಲ್ಲ. ಸಾಮಾನ್ಯ ಮಹಿಳೆಯಾಗಿದ್ದರೆ, ಏನ್ರಿ ಇಷ್ಟು ಜೋರಾಗಿ ಹೊಡೆದ್ಬಿಟ್ರಿ, ಮಗುಗೇನಾದರೂ ಆಗಿದ್ದರೆ, ಮೂಳೆಗೇನಾದರೂ ಆಗಿದ್ದರೆ ಅಂತ ಜಗಳಾಡ್ತಾಯಿದ್ರು. ಆದರೆ ಭುವನೇಶ್ವರಿ ಅಂದರೆ ಭೂಮಿ ತಾಯಿಯ ಹಾಗೆ ತಾಳ್ಮೆ ಇದ್ದಂಥವು. ಮನೆಗೆ ಮಗುನ ಕರ್ಕೊಂಡು ಹೋಗಿ ಗೋಡೆ ಮೇಲಿದ್ದಂಥ ಭಗವದ್ಗೀತೆಯನ್ನು ಉಪದೇಶ ಮಾಡ್ತಾ ಇರೋ ಕೃಷ್ಣನ ಚಿತ್ರವನ್ನು ತೋರಿಸ್ಬಿಟ್ಟು, ಮಗು ನರೇಂದ್ರ, ನೀವು ದೊಡ್ಡವನಾದ ಮೇಲೆ ಸಾರಥಿ ಆಗೋದಾದರೆ ಖಂಡಿತ ಸಾರಥಿ ಆಗು ಮಗನೇ, ಆದರೆ ಕೇವಲ ಕುದುರೆ ಗಾಡಿ ಓಡಿಸೋನಲ್ಲ, ಆ ಕೃಷ್ಣ ಪರಮಾತ್ಮನಂತೆ ಜಗತ್ತಿಗೆ ಮಾರ್ಗದರ್ಶನ ತೋರಿಸುವಂಥ ಸಾರಥಿ ಆಗು ಮಗನೇ ಅಂತ ಹಾರೈಸ್ತಾರೆ. ಆ ತಾಯಿಯ ಮಾರ್ಗದರ್ಶನ ಹೇಗಿತ್ತು ಅಂತಂದರೆ, ನಿಜವಾಗ್ಲೂ ಮುಂದೆ ಅವರು ದೊಡ್ಡವರಾದ ಮೇಲೆ ಶಿಕಾಗೋದ ವರ್ಲ್ಡ್ ರಿಲಿಜನ್ ಆಫ್ ಕಾಂಗ್ರೆಸ್ಸಿಗೆ ಹೋಗಿ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಪ್ರಾರಂಭ ಮಾಡಿದ್ರೆ ಕಿವಿ ಗಡಗಿಚ್ಚು ಹಾಗೆ ಜನ ಚಪ್ಪಾಳೆ ತಟ್ಟಿದ್ರು. ಆದರೆ ಇವತ್ತಿನ ತಾಯಿಯಂದ್ರೆ ಏನು ಮಾಡ್ತಾರೆ ಅಂದರೆ, ಓದ್ತೀಯೋ ಇಲ್ವೋ ನೋಡು ಅಂತ. ಅದಕ್ಕೆ 99.9% ಬರಬೇಕು ಅಂತ. ಇತ್ತೀಚೆಗೆ ನೋಡಿದಿರಲ್ಲ, ಮಹಾರಾಷ್ಟ್ರದ ಒಬ್ಬ ಯುವಕ 99.99% ತಗೊಂಡು ಇಡೀ ಇದಕ್ಕೆ ಫಸ್ಟ್ ಬಂದವನು MBBSಗೆ ಸೇರ್ಕೊಳ್ಳೋಕ್ಕೆ ದಿನ ಸೂಯಿಸೈಡ್ ಮಾಡಿಕೊಂಡ. ಅಂದರೆ ಮಾನಸಿಕ ಒತ್ತಡ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ, ಮಾನಸಿಕ ಸ್ಥೈರ್ಯವನ್ನು ಇಟ್ಕೊಳ್ತಾ ಇಲ್ಲ. ಹಾಗಾಗಿ ಇವತ್ತು ಮಕ್ಕಳು ಮತ್ತು ತಂದೆ ತಾಯಿಗಳು ಇಬ್ಬರೂ ಕಲಿಬೇಕಾಗಿದ್ದು ಏನಂದರೆ, ಮಕ್ಕಳಿಗೆ ಏನು ಇಷ್ಟನೋ ಅದರಲ್ಲಿ ಪ್ರೋತ್ಸಾಹ ಮಾಡೋದು, ಅಂದರೆ ತಾಯಿಯ ಮಾರ್ಗದರ್ಶನ ಎಷ್ಟು ಮುಖ್ಯ ಅನ್ನೋದು ಈ ಕತೆ ತೋರಿಸ್ಕೊಡುತ್ತೆ. ಇನ್ನು ಇವತ್ತಿನ ಮಕ್ಕಳಿಗೆ ಬರೀ ಮೊಬೈಲ್ನಲ್ಲೇ ಮುಳುಗಿರ್ತಾರೆ, ಅವ್ರಿಗೆ ಓದಿದ ಕಡೆ ಗಮನನೇ ಇಲ್ಲ. ಒಂದು ಸಲ ಒಂದು ಕಾಲೇಜ್ಗೆ ಹೋದಾಗ ಬರೀ ಪ್ರಿನ್ಸಿಪಲ್ ಇದ್ದಾರೆ, ಉಳಿದವ್ರನ್ನ ಪ್ರೊಫೆಸರ್ಗಳೇ ಕಾಣ್ತಾ ಇಲ್ಲ. ಎಲ್ಲಿ ಅಂತ ಕೇಳಿದರೆ ಒಂದೊಂದು ರೋನಲ್ಲಿ ಒಬ್ಬೊಬ್ಬರು ಟೀಚರ್ಗಳು ಕೂತಿದ್ರು. ಯಾಕೆ ಅಂದರೆ ಮಕ್ಕಳಿಗೆ ಗಮನ ಇಲ್ಲ ಅಂತ. ಇವತ್ತು ನಾವು ರಾಷ್ಟ್ರೀಯ ಯುವ ದಿವಸ ಆಚರಿಸುವಾಗ ಎಲ್ಲ ಮಕ್ಕಳು ತಿಳ್ಕೊಳ್ಬೇಕಾಗಿರೋದು ಒಂದು ವಿಚಾರ ಅಂದರೆ, ವಿವೇಕಾನಂದರು ಅಂದರೆ ನರೇಂದ್ರ ಆಗಿದ್ದಾಗ 10 ವಾಲ್ಯೂಮಿನ ಎನ್ಸೈಕ್ಲೋಪೀಡಿಯಾ ಆಫ್ ಬ್ರಿಟಾನಿಕಾ ಅದನ್ನು ಒಂದೇ ಸಲ ಓದ್ಕೊಂಡು ಅದನ್ನು ಪೂರ್ತಿ ನೆನ್ಪಿಟ್ಕೊಂಡಿದ್ರು. ಅಂದರೆ ಎಂಥ ಅದ್ಭುತವಾದಂಥ ಜ್ಞಾಪಕ ಶಕ್ತಿ ಅವ್ರದ್ದು ಅಂತ ಯೋಚನೆ ಮಾಡಬೇಕು. ಇವತ್ತಿನ ಮಕ್ಕಳು ಬರೀ ಆಚರಣೆ ಮಾಡಿದರೆ ಸಾಲದು, ವಿವೇಕಾನಂದರ ಹಾಗೆ ತಾವು ಆಗಬೇಕು ಅಂತ ಅವರನ್ನು ಆದರ್ಶವಾಗಿ ಇಟ್ಕೊಳ್ಬೇಕು. ಒಂದು ಸಲ ಮೀರಟ್ನಲ್ಲಿ ಲೈಬ್ರರಿಯನ್ನು ಇವರು ಪುಸ್ತಕ ತೊಗೊಂಡು ಹೋಗಿ ಮತ್ತೆ ತಕ್ಷಣಕ್ಕೆ ತಂದು ಕೊಟ್ಟಾಗ, ಏನು ಇಷ್ಟು ಬೇಗನೆ ಓದಿದ್ರಾ ಅಂತ. ಹೌದು ಓದ್ದೆ ಅಂತ. ಅಷ್ಟು ಬೇಗನೆ ಏನು ಬರೀ ಪುಟ ತಿರುಗಿಸ್ಕೊಂಡು ಬಂದ್ರಾ ಅಂತ. ಇಲ್ಲ ಓದಿದ್ದೀನಿ ಅಂತ. ಬೇಕಾದ್ರೆ ಟೆಸ್ಟ್ ಮಾಡಿ ಅಂತಂದು.
ಕೇಳಿದರೆ ಯಾವ ಪುಟದಲ್ಲಿ ಏನಿದೆ, ಯಾವ ಪೇಜು ಎಲ್ಲವನ್ನೂ ಜ್ಞಾಪಕ ಇಟ್ಕೊಂಡು ಹೇಳಿದ್ದನ್ನು ಕೇಳಿದರೆ ಅವ್ರಿಗೆ ದಿಗ್ಭ್ರಮೆ ಆಗೋಗ್ಬಿಡ್ತು ಲೈಬ್ರರಿಯನ್ಗೆ. ಏನಪ್ಪ ಇವರ ಜ್ಞಾಪಕ ಶಕ್ತಿ ಅಂತ. ಇಂಥ ಅದ್ಭುತ ಜ್ಞಾಪಕ ಶಕ್ತಿ ಇರುವಂಥ ವ್ಯಕ್ತಿ, ಅವರಿಗೆ ಇಬ್ಬರು ತಾಯಂದ್ರ ಒಂದು ಮಾರ್ಗದರ್ಶನ ಇತ್ತು. ಒಂದು ಸ್ವಂತ ತಾಯಿ, ಎರಡನೇದು ಶಾರದಾದೇವಿ. ಯಾಕಂದರೆ ಅವ್ರ ಗುರುಗಳು ರಾಮಕೃಷ್ಣ ಪರಮಹಂಸರ ಧರ್ಮಪತ್ನಿ ಶಾರದಾದೇವಿ ಆಧ್ಯಾತ್ಮಕ್ಕೆ ಒಂದು ಮಾರ್ಗದರ್ಶನ ಮಾಡಿದ್ರೆ, ತಾಯಿ ಬದುಕಿನ ಮಾರ್ಗದರ್ಶನ ಮಾಡ್ತಾಯಿದ್ರು. ಅವರು ಅಮೇರಿಕಕ್ಕೆ ಹೋಗೋ ಮೊದಲು ತಾಯಿಗೆ ನಮಸ್ಕಾರ ಮಾಡಿ ಹೋದಾಗ ತಾಯಿ ಕೈಯಲ್ಲಿ ಹಣ್ಣು ಹಿಡ್ಕೊಂಡು, ಮಗ ಆ ಕತ್ತರಿಯನ್ನು ಚಾಕುನ ಕೊಡಪ್ಪ ಅಂತ ಹೇಳ್ತಾರೆ. ಈ ಚಾಕು ಕೊಡಬೇಕಾದ್ರೆ ಇವ್ರು ಏನು ಮಾಡ್ತಾರೆ ಅಂದರೆ, ಯಾರಾದರೂ ಆದರೆ ಚೂಪಾಗಿರೋದು ಕೊಟ್ಟರಲ್ಲ, ಇವರು ಚೂಪಾಗಿರೋದು ತಮ್ಮ ಕಡೆಗೆ ಇಟ್ಕೊಂಡು ಆ ಹ್ಯಾಂಡ್ಲನ್ನು ತಾಯಿಗೆ ಕೊಡ್ತಾರೆ. ಆಗ ಆ ತಾಯಿ ಹೇಳ್ತಾರೆ, ಮಗ ನಿನ್ನ ಮನಸ್ಸು ಭಾಳ ಪ್ರಬುದ್ಧವಾಗಿದೆ, ಈಗ ನೀವು ಯಾವುದು ಅಬದ್ಧವಾಗಿ ಮಾತಾಡೋದಿಲ್ಲ ಅನ್ನೋ ಭರವಸೆ ನನಗಿದೆ. ನೀನು ಭಾರತದ ಭವಿಷ್ಯದ ಬಗ್ಗೆ ಉಜ್ವಲವಾಗಿ ಮಾತಾಡ್ತೀಯ, ಸಂಸ್ಕೃತಿಯ ಬಗ್ಗೆ ಅಂತ ನನಗೆ ನಂಬಿಕೆ ಆಯಿತು, ಹೋಗು ಅಂತ ಹೇಳಿದರು. ಅಂದರೆ ನಾವು ಮಾತಾಡಿ ಇನ್ನೊಬ್ಬರಿಗೆ ಒಂದು ಕೆರಳಿಸಿ ಮಾಡುವಂಥದ್ದು ಒಳ್ಳೆಯದಲ್ಲ. ಇನ್ನೊಬ್ಬರ ಮನಸ್ಸನ್ನು ಅರಳಿಸುವಂಥ ಮನಸ್ಸು ಬರಬೇಕು ಅಂತಂದರೆ, ಚೂಪಾಗಿರೋದು ಕಷ್ಟವಾಗಿರೋದು ನಮ್ಮ ಕಡೆಗೆ ಇಟ್ಕೊಂಡು ಚೆನ್ನಾಗಿರೋದನ್ನು ಇನ್ನೊಬ್ಬರಿಗೆ ಕೊಡೋದನ್ನು ಆ ತಾಯಿ ಹೇಳಿಕೊಟ್ಟಿದ್ರು ಅವತ್ತು. ಹಾಗಾಗಿ ಈ ತಾಯಿ ಅಂತಂದರೆ ಅವಳು ಸ್ವತಃ ಸರಸ್ವತಿಯ ಸ್ವರೂಪ. ಅವಳಿಂದ ನಾವು ಸಂಸ್ಕಾರವನ್ನು ಎಲ್ಲವನ್ನೂ ಕಲಿತೀವಿ. ಹಾಗಾಗಿ ವಿವೇಕಾನಂದವರು ಈ ಇಬ್ಬರು ತಾಯಂದ್ರ ಕಲ್ತಿದ್ದರಿಂದ ಅವರು ಮುಂದೆ ಹೇಳ್ತಾರೆ, ಈವಲ್ಲಿವರೆಗೂ ಯಾವುದೇ ಸಾಮ್ರಾಜ್ಯವನ್ನು ಕಟ್ಟಿದ್ದು ತಮ್ಮ ತೋರ್ಬಳ ಮತ್ತು ಇದರಿಂದ ಶೌರ್ಯದಿಂದ ಜನ ಕಟ್ತಾಯಿದ್ರು. ಆದರೆ ಒಬ್ಬ ಹೆಣ್ಣಿನ ಸೌಂದರ್ಯಕ್ಕೆ ಅದು ಹಾಳಾಗ್ತಾಯಿತ್ತು. ನೀವು ರೋಮನ್ ಎಂಪೈರ್ ಕೇಳಿದಿರಲ್ಲ, ಶೂರ ವೀರ ಧೀರರು ಸೇರಿಕೊಂಡು ರೋಮನ್ ಎಂಪೈರ್ ವಾಸ್ ನೆವರ್ ಬಿಲ್ಟ್ ಇನ್ ಅ ಡೇ ಅಂತಂದು ಹೇಳ್ತಾಯಿದ್ರು. ಆದರೆ ಹೆಲೆನ್ ಆಫ್ ಟ್ರಾಯ ಸೌಂದರ್ಯಕ್ಕೆ ಆ ಇಡೀ ಸಾಮ್ರಾಜ್ಯವೇ ಧ್ವಂಸ ಆಗಿ ನಾಶ ಆಗೋಯಿತು. ಆದ್ದರಿಂದ ಅವ್ರು ಹೇಳ್ತಾರೆ, ಇಲ್ಲಿವರೆಗೂ ಶೂರವೀರರು ಕಟ್ಟಿ ಹೆಣ್ಣಿಂದ ಹಾಳಾಗ್ತಾಯಿದ್ರು, ಆದರೆ ಇನ್ನು ಮುಂದೆ ಹೆಣ್ಣಿನ ಸಾಮರ್ಥ್ಯದಿಂದ, ಸಂಸ್ಕಾರದಿಂದ, ಸುಸಂಸ್ಕೃತ ಮಹಿಳೆಯರಿಂದ ನಮ್ಮ ಸಿವಿಲೈಸೇಷನನ್ನು ಅದನ್ನ ಉಳಿಸೋದು ಬೆಳೆಸೋದು ಆ ಹೆಣ್ಣಿಂದ ಅಂತ ಹೇಳ್ತಾರೆ. ಅಂದರೆ ಹೆಣ್ಣಿನ ಮಹತ್ವವನ್ನು ವಿವೇಕಾನಂದವರು ಅರ್ಥಕೊಂಡಿದ್ರು. ಹಾಗಾಗಿ ಬನ್ನಿ, ಇವತ್ತಿನ ಮಕ್ಕಳು, ತಾಯಂದರು, ಹೆಣ್ಣು ಮಕ್ಕಳು ಎಲ್ಲರೂ ಕಲಿಬೇಕಾಗಿದ್ದು ಒಂದು ವಿಚಾರ ಅಂತಂದರೆ, ನಾವು ಮನಸ್ಸನ್ನು ಅರಳಿಸ್ಬೇಕು, ನಮ್ಮ ಜ್ಞಾಪಕ ಶಕ್ತಿಯನ್ನು ಬೆಳೆಸ್ಕೋಬೇಕು. ಕಾನ್ಸಂಟ್ರೇಷನ್ ಹೇಗಿರಬೇಕು ಅಂತಂದರೆ, ಆಚೆ ಈಚೆ ನೋಡದೆ ವಿವೇಕಾನಂದರ ಹಾಗೆ ಓದುವಂಥವರು, ಧ್ಯಾನ ಮಾಡುವಂಥವರು ನಮ್ಮ ಮಕ್ಕಳು ಆಗಬೇಕು. ಅವ್ರಿಗೆ ಏನು ಇಷ್ಟನೋ ಮಾಡಲಿ, ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ತಂದೆ ತಾಯಿಗಳು ನಾವಾಗೋಣ ಅಂತ ಹೇಳ್ತಾ, ಎಲ್ಲರಿಗೂ ಆ ವಿವೇಕಾನಂದರ ಜಯಂತಿಯ ಶುಭಾಶಯಗಳು. ನಮಸ್ಕಾರ.